ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಕರ್ನಾಟಕ ಇವತ್ತು 28, 50% ಇನ್ಕ್ರೀಸ್ ಆದ್ರೆ 14 ಇನ್ಕ್ರೀಸ್ ಆಗುತ್ತೆ. ಎಷ್ಟಾಯ್ತು? 14 ಆದ್ರೆ 28, 14 ಇಟ್ ಇಸ್ 32, ಸಾರಿ 42. UP 80, 40 ಜಾಸ್ತಿ ಆಗುತ್ತೆ, 120 ಆಯ್ತು. ಇವತ್ತು UPಗೂ ಮತ್ತು ಕರ್ನಾಟಕಕ್ಕೂ ವ್ಯತ್ಯಾಸ ಎಷ್ಟಿದೆ? 80 - 28, 52 ವ್ಯತ್ಯಾಸ ಇದೆ. ಜಾಸ್ತಿ ಆಗುತ್ತೆ ಮತ್ತೆ ವ್ಯತ್ಯಾಸ 120 - 42 ಆದ್ರೆ ಎಷ್ಟಾಯ್ತು ವ್ಯತ್ಯಾಸ? ಸರಿ, ಎಲ್ಲಿನ ಸಮಾನ ಅನುಪಾತದಲ್ಲಿ ನೀವು ನ್ಯಾಯ ಒದಗಿಸಿದ್ರಿ? ಈಗಲೂ ಕೂಡ ಇದು ಹಿಂದಿ ಕೇಂದ್ರಿತ ರಾಜಕಾರಣ ನಡೀತದೆ. ಹಿಂದಿ ಪ್ರದೇಶ ಕೌ ಬೆಲ್ಟ್ ರಾಜಕಾರಣ ನಡೀತದೆ. ಇದ್ರ ಬಗ್ಗೆನೇ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ ಸರ್. ಈ ಡಿಲಿಮಿಟೇಷನ್ ಕೂಡ ತರಾತುರಿಯಲ್ಲಿ ಮಾಡಬೇಕು ಅಂತ ಇರೋದು ಕೂಡ ಬಿಜೆಪಿ ಅನುಕೂಲಕ್ಕೆ ತಕ್ಕಂತೆ ಆಗ್ತಾ ಇದೆಯಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು? ಈ ಬಗ್ಗೆ ಕೂಡ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೀನಿ. ಭಾರತಿ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಬಿಜೆಪಿ ವಕ್ತಾರೆಯಾದ ಸುರಭಿ ಹೊದಗೆರೆ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತಿ ಶೆಟ್ಟಿ ಅವರು ಇದ್ದಾರೆ ಸಂಪರ್ಕದಲ್ಲಿ? ಮೇಡಮ್ ನಮಸ್ಕಾರ. ನಮಸ್ಕಾರ. ಮಹಿಳಾ ಮೀಸಲಾತಿ ಬೇಗ ಆಗಬೇಕು, ಅದು ಪಕ್ಷಾತೀತವಾಗಿ ಎಲ್ಲರ ನಿಲುವು ಸರಿಯೇ. ಆದರೆ ಈಗ ಅಗತ್ಯಕ್ಕಿಂತ ಹೆಚ್ಚು ಬೇಗ ಮಾಡ್ತಾ ಇರೋದ್ರ ಉದ್ದೇಶದ ಬಗ್ಗೆ ಪ್ರಶ್ನೆಗಳೇ ಹೇಳ್ತಾ ಇದೆ. ಇದರ ಹಿಂದೆ ರಾಜಕೀಯ ಲಾಭದ ಲೆಕ್ಕಾಚಾರ ಇದೆ ಅನ್ನೋ ಗುಮಾನಿ ಬರ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚು ಅಂತ ಹೇಳೋದನ್ನ ನಾನು ಬಹಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಮೇಡಮ್. 1992ಕ್ಕೆ ಪಂಚಾಯತಿ ರಾಜ್ಯದಲ್ಲಿ ಮೀಸಲಾತಿಯನ್ನ ಕೊಟ್ರು. ಆಮೇಲೆ 1996ಕ್ಕೆ ಲೋಕಸಭೆಯಲ್ಲಿ ಮಂಡನೆ ಮಾಡಿತ್ತು. ಇವತ್ತು 36 ವರ್ಷ ಆದ್ರೂ ಕೂಡ ಇವತ್ತು ನಾವು ಮಾಡ್ತೇನೆ ಅಲ್ವಾ ಸಂಭ್ರಮಿಸುವ ಸಂದರ್ಭದಲ್ಲಿ ಬಹಳ ತರಾತುರಿ ಅಂದ್ರೆ ಅರ್ಥನೇ ಆಗ್ತಾ ಇಲ್ಲ. ಯಾವ ರೀತಿ ಚರ್ಚೆ ಈ ಸಮಾಜದಲ್ಲಿ ಹೆಣ್ಮಕ್ಕಳ ಸಬಲೀಕರಣಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಮಗೂ ಸಾಕಾಗಿದೆ. ಬರೀ ಬೋಧನೆಯನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಗೆ ಸಾಧನೆ ಬೇಕಾಗಿದೆ ಈ ವಿಷಯದಲ್ಲಿ. ಈ ಇತಿಹಾಸವನ್ನ ಈ ಮಹಿಳಾ ಬಿಲ್ಲನ್ನ ಮಂಡನೆ ಮಾಡುವಂತದ್ದು 96ರಿಂದ ಪ್ರಾರಂಭವಾಗಿರುವಂತದ್ದು. ಬಹುಶಃ ಮಂಡನೆ ಮಾಡಿದ್ರು, ಆಮೇಲೆ ಮರ್ತು ಹೋದ್ರು. ಆ ನಂತರ ಪುನಃ ಅಟಲ್ಜಿ ಸರ್ಕಾರ ಬಂತು. ನಾನು ಹೆಮ್ಮೆ ಪಡ್ತೇನೆ ಅಟಲ್ಜಿಯ ಬಗ್ಗೆ. 4 ಬಾರಿ ಮಂಡನೆ ಮಾಡ್ತಾರೆ ಅವರು. 1998ಕ್ಕೆ 99 4 ಬಾರಿ ಮಾಡ್ತಾರೆ ಮಂಡನೆಯನ್ನ. ಆದ್ರೂ ಕೂಡ ಅವರಿಗೆ ಬೆಂಬಲ ಸಿಕ್ಕುದಿಲ್ಲ, ಆಗುದಿಲ್ಲ. ಆ ನಂತರ ಪುನಃ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರ ಕಾಂಗ್ರೆಸ್ ಸರ್ಕಾರ ಪುನಃ ಮಂಡನೆ ಮಾಡುತ್ತೆ. ಲೋಕಸಭೆಯಲ್ಲಿ ಪುನಃ ಬಿದ್ದು ಹೋಗುತ್ತೆ ಅದು, ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತದೆ. ಸಹ ಪಕ್ಷ ಲಾಲು ಪ್ರಸಾದ್ ಯಾದವ್ RJD ಅವ್ರನ್ನೆಲ್ಲ ಸಹಕಾರಕ್ಕೆ ತಗೊಂಡು ಆಗ್ಲಿಲ್ಲ, ಬಿದ್ದು ಹೋಯ್ತು. ಆಯ್ತು, ಸುಮ್ನೆ ಅದೇವು ನಾವು. ಈಗ ಪುನಃ ಬಹಳ ನಾವು ಹೆಮ್ಮೆಯಿಂದ ಹೇಳ್ಬೇಕು, ಇವತ್ತು ಪುನಃ ಒಂದು ಹವಾ ಎದ್ದಿದೆ. ಮತ್ತು ರಾಷ್ಟ್ರಪತಿಯ ಅಂಕಿತವನ್ನು ಕೂಡ ಸುವರ್ಣ ಅಕ್ಷರದಲ್ಲಿ ನಾವು ಬರ್ದಿಡ್ಬೇಕು. ನಾನು ಈ ಅಗತ್ಯಕ್ಕಿಂತ ಹೆಚ್ಚು ತರಾತುರಿ ಅಂತ ಕೇಳಿದ್ದಕ್ಕೆ ಉದ್ದೇಶ ಕೂಡ ಮೇಡಮ್ ನೀವು ಕೇಳಿರ್ಬೋದು. 2023ರಲ್ಲಿ ನಿಶಿಕಾಂತ್ ದುಬೆ ಅವರೇ ಆನ್ ದ ಫ್ಲೋರ್ ಮಾತನಾಡಿದ್ದು. ಸೋನಿಯಾ ಗಾಂಧಿ ಅವರು ಕೂಡ ನಿಮ್ಮ ಟೋನ್ ನಲ್ಲೇ ಹೇಳ್ತಾ ಇದ್ರು ಅತಿ ಶೀಘ್ರದಲ್ಲಿ ಇದನ್ನ ಜಾರಿಗೊಳಿಸಿ ವಿಮೆನ್ ರಿಸರ್ವೇಶನ್ ಅಂತ ಹೇಳಿ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇರ್ಬೇಕಾದ್ರೆ ನಿಶಿಕಾಂತ್ ದುಬೆ ಅವರು ಹೇಳಿದ್ರು, ನಾವು ಸಂವಿಧಾನದ ಅಡಿಯಲ್ಲೇನೆ ಎಲ್ಲವನ್ನ ಕೂಡ ಮಾಡಬೇಕಾಗತ್ತೆ. ಸಂವಿಧಾನದ ಆರ್ಟಿಕಲ್ 82 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸೆನ್ಸಸ್ ಅದಾದ್ಮೇಲೆ ಡಿಲಿಮಿಟೇಷನ್ ಅದಾದ ನಂತರದಲ್ಲೇನೆ ನಾವು ಇದನ್ನ ತರ್ಲಿಕ್ಕೆ ಸಾಧ್ಯ ಆಗೋದು. ಸೊ ಈಗ ಮಾಡ್ತಿರೋದು ನಿಶಿಕಾಂತ್ ದುಬೆ ಅವರ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ನೋಡೋದಾದ್ರೆ ಸಂವಿಧಾನ ವಿರೋಧಿ ಆಗ್ಬಿಡುತ್ತೆ. ತರಾತುರಿ ಅಂತ ಹೇಳ ಅದಕ್ಕೋಸ್ಕರನೇ ಪದ ಬಳಕೆ ಆಗ್ತಾ ಇರೋದು. ಅಲ್ಲ, 17, 18, 19ಕ್ಕೆ ಮತ್ತೆ ಚರ್ಚೆಯನ್ನು ಯಾಕೆ ಮಾಡ್ತಾ ಇದ್ದೀರಿ? ಇದು ತರಾತುರಿಯ ಚರ್ಚೆಯಲ್ಲಿ ನಿರ್ಣಯ ಆಗ್ಲಿ. ತರಾತುರಿಯಾಗಿ ಮಾಡ್ತೀರಾ? ಡಿಲಿಮಿಟೇಷನ್ ಆಗತ್ತಾ, ಕ್ಷೇತ್ರ ವಿಂಗಡಣೆ ಆಗತ್ತಾ? ಗೊತ್ತಾಗತ್ತಲ್ಲ. ಕ್ಷೇತ್ರ ವಿಂಗಡಣೆ ಆಗ್ಬೇಕು ಸಂವಿಧಾನ ಪ್ರಕಾರ ಮಾಡ್ಬೇಕಾದ್ರೆ. ಅದನ್ನ ಬೇಗ ಮಾಡಿದ್ರೆ ಅದಕ್ಕೋಸ್ಕರ ಪ್ರೋಲಾಂಗ್ ಯಾಕೆ ತಗೊಳ್ತೀರಿ ನೀವು? ಈ ಆಲ್ರೆಡಿ ಕರೆದಿದಾರಲ್ಲ ಸಂಸತ್ತನ್ನ, ಚರ್ಚೆ ಮಾಡಿ, ನೀವು ಜಾರಿಗೆ ತನ್ನಿ. ಬಟ್ ಇದರ ಹಿಂದೆ ಇರೋದು ಕೇವಲ ಕ್ರೆಡಿಟ್ ಪಾಲಿಟಿಕ್ಸ್ ಅಷ್ಟೇನೇನೆ. ನಮ್ಮ ಸರ್ಕಾರದ ಅವಧಿಯಲ್ಲೇನೆ ನಾವು ಮೀಸಲಾತಿ ತಂದ್ವಿ ಅನ್ನೋ ಕ್ರೆಡಿಟ್ಗೋಸ್ಕರನೇ ಸ್ವಲ್ಪ ಅರ್ಜೆನ್ಸಿ ಕೂಡ ಪ್ರದರ್ಶನ ಆಗ್ತಿದೆ. ಒಪ್ತೀರಾ ಈ ಆರೋಪವನ್ನ? ಯಾವ ಕ್ರೆಡಿಟ್? ನಾನೀಗ ಹೇಳಿದೆನಲ್ಲ ಯಾರ್ಯಾರು ಯಾವಾಗ ಮಾಡಿದ್ರು ಅಂತ. ನನ್ಗೆ ಕ್ರೆಡಿಟ್ ಅಂತ ಹೇಳುವುದನ್ನೇ ನಿಷೇಧ ಮಾಡ್ತೇನೆ ನಾನು. ಯಾಕೆಂದ್ರೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಇವತ್ತು ಸಂವಿಧಾನದಲ್ಲಿ ಬದ್ಧತೆಯನ್ನ ನಾವು ವ್ಯಕ್ತಪಡಿಸಬೇಕಾಗಿದೆ. ಇವತ್ತು ಒಂದು ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಅಂದ್ರೆ ಅದು ರಾಷ್ಟ್ರೀಯ ಪ್ರಾಮುಖ್ಯತೆ, ಯಾವುದೋ ಒಂದು ಪಕ್ಷದ ಯಾವುದೋ ವ್ಯಕ್ತಿಯ ಪ್ರಾಮುಖ್ಯತೆ ಆಗಿರ್ಬಾರ್ದು ಅದು.
ಆ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ನಾವೆಲ್ಲ ಒಟ್ಟಾಗಿ ಮಾಡ್ಬೇಕಾದ್ರೆ ತರಾತುರಿ ಅನ್ನೋದು ಹೇಗೆ ಬರುತ್ತೆ? ಸರ್. ಕ್ರೆಡಿಟ್ ಅನ್ನೋದನ್ನ ಕ್ರೆಡಿಟ್ ಯಾರು ಮಾಡಿದ್ದಾರೆ ಕ್ರೆಡಿಟ್ ತಗೊಳ್ತಾರೆ. ಅದಕ್ಕೆ ಹಿಂಗ್ಯಾಕೆ ಹೊಟ್ಟೆ ಉರಿ? ಸರಿ, ನನ್ಗೆ ಇನ್ನೊಂದೆರಡು ಮಾತಾಡುವವರಿಗೆ. ಪ್ರಶ್ನೆ ನಿಮ್ಮನ್ನ ಕೇಳೋಕಿದೆ ಮೇಡಮ್. ದಯವಿಟ್ಟು ನಿಮ್ಮ ಸಹನೆ ಸಹಕಾರ ನಮ್ಮ ಜೊತೆಯಲ್ಲಿ ಇರ್ಲಿ. ಕಾಂಗ್ರೆಸ್ MLA ನೈನಾ ಮೋಟಮ್ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಇದ್ದಾರೆ. ಅವರು ಟ್ರಾವೆಲ್ ಅಲ್ಲಿ ಇದ್ದು ಕೂಡ ನಮಗೆ ಸಮಯ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಧನ್ಯವಾದ. ಅಂಡ್ ಥ್ಯಾಂಕ್ಸ್ ಮೇಡಮ್ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಕ್ಕೆ. ನೈನಾ ಮೋಟಮ್ ಅವರೇ, ಈ 2023ರಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆ ಆಗಿ ಅದು ಪಾಸ್ ಆದ ಸಂದರ್ಭದಲ್ಲಿ ನೀವೇ ಕೊಟ್ಟ ಹೇಳಿಕೆ, ನಾವು ಸೆನ್ಸಸ್ ಹಾಗೆ ಡಿಲಿಮಿಟೇಷನ್ಗೆ ಕಾಯ್ತಾ ಕೂರ್ಬೇಕು ಅಂತ ಹೇಳಿ ಏನಿಲ್ಲ, ನಾನು ಕೇಳಿ ತಿಳ್ಕೊಂಡಿದ್ದೀನಿ, ಹೋಮ್ವರ್ಕ್ ಮಾಡಿದ್ದೀನಿ, ಹಾಗಾಗಿ ಆದಷ್ಟು ಬೇಗ ಇದನ್ನ ಜಾರಿಗೆ ತರಬೇಕು ಅಂತ ಹೇಳಿ ನೀವೇ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ. ಹಾಗಂದ್ಮೇಲೆ ಆ ಪ್ರಯತ್ನ ಈ ಕೇಂದ್ರ ಸರ್ಕಾರ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಅನುಮಾನ ಯಾಕೆ ಪಡ್ಬೇಕು ಅಂತ ಹೇಳಿ? ಯಾರು ಅನುಮಾನ ಪಡ್ತಾ ಇರೋದು ಆಶಿಕ್ ಅವ್ರೆ? ಸ್ಮಿತಾ ಮಾತಾಡ್ತಿದ್ದೀನಿ ಮೇಡಮ್. ಅನುಮಾನ ಅನ್ನೋದ್ಕಿಂತ ಕನ್ನಿಮೋಳಿ ಅವರ ಇವತ್ತಿನ ಪ್ರತಿಕ್ರಿಯೆ, ಇದೆಲ್ಲ ಪೊಲಿಟಿಕಲ್ ಗಿಮ್ಮಿಕ್ಕು, ಸ್ಟಂಟ್ ಅಷ್ಟೇನೇನೆ, ಚುನಾವಣೆ ಮುಂದಿರೋ ಸಂದರ್ಭದಲ್ಲಿ ಇದನ್ನ ತರಕ್ ಹೊರಟಿದ್ದಾರೆ, ಪೊಲಿಟಿಕಲ್ ಲಾಭಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ, ಕಾನೂನು ಮೀರಿ ತರ್ಲಿಕ್ಕೆ ಹೊರಟಿದ್ದಾರೆ, ಈ ರೀತಿಯ ಆರೋಪ ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಇನ್ಕ್ಲೂಡಿಂಗ್ ಇಂಡಿ ಮೈತ್ರಿಕೂಟದಿಂದ ಬರ್ತಾ ಇದೆ. ಕಾಂಗ್ರೆಸ್ ಅವರು ನನಗೆ ಗೊತ್ತಿರೋ ಹಾಗೆ ಏನು ಟೀಕೆ ಮಾಡಿಲ್ಲ. ಆಗ್ಲೇ ಯಾರು ಹಿರಿಯರು ಮಾತಾಡ್ತಾ ಇದ್ರು ಅವ್ರು ಹೇಳಿದ್ರಲ್ಲ, ಅವ್ರು ಆಕ್ಚುಲಿ ಇದ್ರ ಇತಿಹಾಸ ಏನು, ಮಹಿಳಾ ಮೀಸಲಾತಿ ಯಾರು ಇದನ್ನ ಫಸ್ಟ್ ಜಾರಿಗೆ ತರ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ಸರ್ಕಾರ, ಆಮೇಲೆ ಅದು ಹೇಗ್ ನಡೆದು ಬಂತು ಅಂತ ಆಲ್ರೆಡಿ ಹೇಳಿದ್ದಾರೆ. ಕಾಂಗ್ರೆಸ್ ಎಲ್ಲೂ ಇದಕ್ಕೆ ಟೀಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಂದು ಟೀಕೆ ಬಂದಿಲ್ಲ. ಈಗ ಅದನ್ನ ವಿಚಾರನ ಮೊನ್ನೆ ನನಗೆ ತಿಳಿದ ಹಾಗೆ ಅಥವಾ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಸ್ಪೆಷಲ್ ಸೆಷನ್ ಮಾಡಬೇಕು, ಮತ್ತೆ ಎಲ್ಲಾ ಪಕ್ಷಗಳನ್ನ ಅವರು ಒಂದು ಒಪ್ಪಿಗೆ ಮೇರೆಗೆ ಇದನ್ನು ಮಾಡಬೇಕು ಅಂತ ಒಂದು ಏನು ನಿರ್ಧಾರನ ತಗೊಂಡಿದ್ದಾರೆ. ಎಲ್ಲಾನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಮಾಡ್ಬೇಕು ಅಂತ ಇಂದಿನ ಸರ್ಕಾರ ಪ್ರಯತ್ನ ಮಾಡ್ತಾ ಇರೋದು. ನನಗೆ ತಿಳಿದ ಹಾಗೆ ಯಾವುದೇ ರೀತಿಯ ಇದಕ್ಕೆ ಹಸ್ತಕ್ಷೇಪ ಅಥವಾ ಇದು ಮಾಡಿಲ್ಲ ಯಾರು, ಅಟ್ಲೀಸ್ಟ್ ಕಾಂಗ್ರೆಸ್ ಅವರಂತೂ ಏನು ಮಾಡಿಲ್ಲ. 2024ರ ಚುನಾವಣೆ ಹೊಸ್ತಿಲಲ್ಲಿರೋ ಸಂದರ್ಭದಲ್ಲಿ 2023ರಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡ್ತು NDA ಲೆಡ್ ಗವರ್ಮೆಂಟ್. ಈಗ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಹಾಗಾಗೇನೆ ಈ ವಿಚಾರವನ್ನು ಮತ್ತೆ ಪ್ರಸ್ತಾಪ ಅವರಿಗೆ ಬಿಜೆಪಿ ಅವರಿಗೆ ಸಂಪೂರ್ಣವಾದ ಮೆಜಾರಿಟಿ ಇತ್ತು ಅಲ್ವಾ. ಇನ್ಫ್ಯಾಕ್ಟ್ ಆನ್ ದೇರ್ ಓನ್ ಅಂದ್ರೆ ಅವರೇ ಒಂದು ಸಿಂಗಲ್ ಪಾರ್ಟಿ ಆಗಿ ಅವರಿಗೆ ಸಂಪೂರ್ಣವಾದ ಮೆಜಾರಿಟಿ ಇತ್ತು. ಆ ಟೈಮಲ್ಲೇ ಇದನ್ನ ಅವರು ಕಾರ್ಯರೂಪಕ್ಕೆ ತರಬಹುದಿತ್ತು ಅಥವಾ ಈ ಕಾನೂನ ಜಾರಿಗೆ ತರಬಹುದಿತ್ತು. ಬಟ್ ಅವರು ಆ ಟೈಮಲ್ಲಿ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ ಇದೆ. ದೇ ಹ್ಯಾಡ್ 3/4 ಮೆಜಾರಿಟಿ ನನಗೆ ತಿಳಿದ ಹಾಗೆ, ಕರೆಕ್ಟಾ? ಮೈತ್ರಿ ಜೊತೆ ಅಂಡ್ ಆನ್ ದೇರ್ ಓನ್ ದೇ ಹ್ಯಾಡ್ ಐ ಥಿಂಕ್ 2/3 ಮೆಜಾರಿಟಿ. ಅದನ್ನ ಇಟ್ಕೊಂಡು ಅವ್ರು ಮಾಡಬಹುದಿತ್ತು, ಬಟ್ ಆಗ ಅವ್ರು ಯಾಕೆ ಪ್ರಯತ್ನ ಮಾಡ್ಲಿಲ್ಲ ಅಂತ ಒಂದು ಪ್ರಶ್ನೆ. ಬಟ್ ಈಗ ಅದು ಹರಿದೋದ ನೀರು. ನನಗೆ ಇಂಪಾರ್ಟೆಂಟ್ ಇರೋದು ಇದು ಮಹಿಳಾ ಮೀಸಲಾತಿ ಏನಿದೆ ಅದನ್ನ ಅವರು ಸಂಪೂರ್ಣ ಜಾರಿಗೆ ತರಲಿ ಅಂತ, ಅದು ನನಗೆ ಮುಖ್ಯವಾಗಿದೆ ಅಂತ ನಾನ್ ಅನ್ಕೊಡ್ತೀನಿ. ಯಾರ್ ತಂದ್ರು ಯಾರ್ ತರಲಿಲ್ಲ ಅಂತ ಪ್ರಶ್ನೆ ಇಲ್ಲ, ಎಲ್ಲರದ್ದು ಪ್ರಯತ್ನ ಇದೆ ಅಂತ ನಾನ್ ಅಂದ್ಕೊಂಡು, ಯಾಕಂದ್ರೆ